ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಸಮೀಪದಲ್ಲಿರುವ ಶ್ರೀ ಕ್ಷೇತ್ರ ಪಣೋಲಿ ಬೈಲು ದೈವ ಕಲ್ಲುರ್ಟಿಯ ಪವಿತ್ರ ನೆಲೆ, ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಮಹಿಮಾನ್ವಿತ ಕ್ಷೇತ್ರ. ಪನೆ ಎಂಬ ಮರಗಳು ಹೆಚ್ಚಾಗಿದ್ದ ಈ ಪ್ರದೇಶಕ್ಕೆ ಪಣೋಲಿ ಬೈಲು ಎಂಬ ಹೆಸರು ಬಂದಿದೆ. ಇಲ್ಲಿ ನೆಲೆಸಿರುವ ಕಲ್ಲುರ್ಟಿ ದೈವವು ತೊಂದರೆಗೊಳಗಾದ ಭಕ್ತರಿಗೆ ದರ್ಶನ ನೀಡಿ ಅವರ ಕಷ್ಟಗಳನ್ನು ಪರಿಹರಿಸುತ್ತದೆ ಎಂಬುದು ಭಕ್ತರ ಅಚಲ ನಂಬಿಕೆ. ಸುಮಾರು 400 ವರ್ಷಗಳ ಹಿಂದೆ ಉಪ್ಪಿನಂಗಡಿಯ ಮಂತ್ರವಾದಿ ಹಾಗೂ ವಿದ್ವಾಂಸನಾದ ವೈಲಾಯರ ಮನೆದೇವರಾಗಿ 2 ಶಕ್ತಿಗಳು ಬೆಳಗುತ್ತಿದ್ದವು. ಅವು ನಂತರ ಕಲ್ಲೇಗ, ನೇರಳಕಟ್ಟೆ, ಕಡಂಬು, ಪೊಳತ್ತೂರು ಪ್ರದೇಶಗಳಲ್ಲಿ ನೆಲೆಸಿ ಕೊನೆಗೆ ಪಣೋಲಿ ಬೈಲಿನಲ್ಲಿ ಸ್ಥಿರವಾದವು. ಈ ಕ್ಷೇತ್ರದಲ್ಲಿ ಹಗಲು ಅಗೆಲು ಭಾರಣೆ, ರಾತ್ರಿ ನರ್ತನ ಕೋಲ ಸ್ವೀಕರಿಸಿ ಭಕ್ತರಿಗೆ ಅಭಯ ನೀಡುತ್ತಿದ್ದರು. ಕಲ್ಲುರ್ಟಿ ದೈವವು ಸಜೀಪ ಮಾಗಣೆಗೆ ಪ್ರವೇಶ ಪಡೆಯುವಾಗ ನಾಲ್ಕೆತ್ತಾಯ, ನಡಿಯೇಳು ದಯ್ಯಂಗುಳು, ಉಲ್ಲಾಲ್ದಿ ಅಮ್ಮ ಪ್ರಧಾನ ದೈವಗಳಾಗಿದ್ದರು. ಮಿತ್ತ ಮಜಲು ಜಾಗದಲ್ಲಿ ನೇಮ ನಡೆಯುತ್ತಿದ್ದಾಗ ಕಲ್ಲುರ್ಟಿ ದೈವವು ಪ್ರವೇಶಿಸಿತು. ನನಗೆ ಈ ಮಾಗಣೆಯಲ್ಲಿ ನೆಲೆಯಾಗಲು ಜಾಗ ಬೇಕು ಎಂದು ಒಬ್ಬ ಕುಲಾಲನ ಮೈಮೇಲೆ ಆವೇಶಭರಿತಳಾಗಿ ತಿಳಿಸಿತು. ಆದರೆ ಆ ಸಮಯದಲ್ಲಿ ಗುರಿಕಾರರು ಆ ವ್ಯಕ್ತಿಯನ್ನು ಹೊರಗೆ ದೂಡಿದರು. ಕೋಪಗೊಂಡ ಕಲ್ಲುರ್ಟಿ ದೈವವು ತಾನು ಯಾರು ಎಂಬುದನ್ನು ತೋರಿಸಲು ನೇಮದ ಸಿರಿಮುಡಿಗೆ ಬೆಂಕಿ ಹಚ್ಚಿತು. ಆ ಬೆಂಕಿಯನ್ನು ತಾನೇ ನಂದಿಸಿ ತನ್ನ ಶಕ್ತಿಯನ್ನು ಸಾರಿತು. ಅಂತಿಮವಾಗಿ ಒಡಂಬಡಿಕೆ ನಡೆದು ಪಕ್ಕದಲ್ಲಿನ ಕಲ್ಲಿನಲ್ಲಿ ಕಲ್ಲುರ್ಟಿ ನೆಲೆಯಾಯಿತು. ಗುಡ್ಡಮೂಲ್ಯರು ಆ ಕಲ್ಲನ್ನು ಹೊತ್ತು ಇಂದಿನ ಪಣೋಲಿ ಬೈಲು ಸ್ಥಳಕ್ಕೆ ತಂದರು. ಅಲ್ಲಿ ಕಲ್ಲು ಇಟ್ಟ ನಂತರ ಮತ್ತೆ ಎತ್ತಲಾಗದೆ ಸ್ಥಿರವಾಯಿತು. ಅಂದು ಮಂಗಳವಾರ. ಕಲ್ಲುರ್ಟಿ ಅಲ್ಲಿ ಶಾಶ್ವತವಾಗಿ ನೆಲೆಸಿತು. ಅಂದೇ ಕೋಲಸೇವೆ ನಡೆಯಿತು. ದೈವ ಹಾಲು ಕುಡಿದು ತನ್ನ ಕಟ್ಟುಕಟ್ಟಳೆಯನ್ನು ತಿಳಿಸಿತು. ಅರ್ಚಕ ಸೇವೆಯನ್ನು ಗುಡ್ಡಮೂಲ್ಯರ ಸಂತತಿಯವರು ನಡೆಸಬೇಕು ಎಂದು ಆಜ್ಞಾಪಿಸಿತು. ಅಗೆಲು ಸೇವೆಯ ಪರಂಪರೆಯೂ ಅವರಿಗೆ ನೀಡಿತು. ಗುಡ್ಡಮೂಲ್ಯರಿಗೆ ಸೂತಕ ಬಂದಲ್ಲಿ ಗುಜರನ್ ಗೋತ್ರದವರು ಸೇವೆ ಮುಂದುವರಿಸಬೇಕು ಎಂದು ದೈವದ ಅಪ್ಪಣೆ. ಇಂದಿಗೂ ಈ 2 ಗೋತ್ರದವರು ದೈವ ಸೇವೆ ಸಲ್ಲಿಸುತ್ತಿದ್ದಾರೆ. 1880ರಲ್ಲಿ ಗುಡ್ಡಮೂಲ್ಯರ ಆಸ್ತಿ ಹರಾಜಾಗಿತ್ತು. ಅದನ್ನು 10 ಮುಡಿ ಕೃಷ್ಣರಾಯರು ಪಡೆದರು. 1888ರಲ್ಲಿ ನಂದಾವರ ವೆಂಕಟೇಶ ನಾಯಕರು ಆ ಜಾಗವನ್ನು ಸ್ವೀಕರಿಸಿದರು. 1931ರಲ್ಲಿ ಕಾಂತಾಡಿಗುತ್ತು ಸಂಕಮ್ಮ ಶೆಡ್ಡಿಯವರ ಪಾಲಾಯಿತು. 1956ರಲ್ಲಿ ಮಂಚಿ ಗ್ರಾಮದ ಅಹಮದ್ ಬ್ಯಾರಿ ಈ ಜಾಗವನ್ನು ಪಡೆದರು. ಅಗೆಲು ಸೇವೆಗೆ ಬೇಕಾದ ಬಿದಿರು ಕಡಿತವನ್ನು ಅವರು ನಿಲ್ಲಿಸಿದರು. ಗುಡ್ಡಮೂಲ್ಯ ವಂಶಸ್ಥರು ದೈವದಲ್ಲಿ ದೂರು ನೀಡಿದರು. ಆ ಬಳಿಕ ಅಹಮದ್ ಬ್ಯಾರಿಯ ಕಟ್ಟಡ ನೆಲಕ್ಕೆ ಕುಸಿದು ಬಿತ್ತು. ವ್ಯವಹಾರದಲ್ಲಿ ನಷ್ಟ ಉಂಟಾಯಿತು. ತಾಂಬೂಲ ಪ್ರಶ್ನೆಯಲ್ಲಿ ಇದು ದೈವದ ಅಸಮಾಧಾನವೆಂದು ತಿಳಿಯಿತು. ಅನಂತರ ಅವರು 9 ಸೆನ್ಸ್ ಭೂಮಿಯನ್ನು ಕಲ್ಲುರ್ಟಿ ದೈವದ ಹೆಸರಿನಲ್ಲಿ ದಾನವಾಗಿ ಬರೆದುಕೊಟ್ಟರು. ಇದು ಹಿಂದೂ ಮುಸ್ಲಿಂ ಸಾಮರಸ್ಯದ ಅಪೂರ್ವ ಉದಾಹರಣೆ. ಫಕೀರ ಮೂಲ್ಯರಿಂದ ಆರಂಭವಾಗಿ ಗಂಗಯ್ಯ ಹಾಗೂ ಗುಡ್ಡಮೂಲ್ಯರ ಸಂತತಿಯವರು ಇಂದಿಗೂ ಅರ್ಚಕ ಸೇವೆ ನಡೆಸುತ್ತಿದ್ದಾರೆ. ಸಜಿಪಮೂಡದ ಬರ್ಕೆ ಶೆಡ್ಡಿ ವಂಶಜರು ದೈವದ ಮಧು ಹೇಳುವ ಸಂಪ್ರದಾಯವನ್ನು ಮುಂದುವರಿಸಿದ್ದಾರೆ. ಪಣೋಲಿ ಬೈಲು ಇದು ಕೇವಲ ಒಂದು ಕ್ಷೇತ್ರವಲ್ಲ. ಇದು ನಂಬಿಕೆಯ ನೆಲೆ, ನ್ಯಾಯದ ಸಂಕೇತ, ಸಾಮರಸ್ಯದ ಸಂದೇಶ. ಕಲ್ಲುರ್ಟಿ ದೈವದ ಅನುಗ್ರಹ ಭಕ್ತರ ಮೇಲೆ ಸದಾ ಇರಲಿ.